ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೃಶ್ಚಿಕ ರಾಶಿಯವರ ಯಶಸ್ಸು ಹಾಗೂ ರಹಸ್ಯಗಳನ್ನು ಈ ವಿಡಿಯೋ ಮುಖಾಂತರ ಪ್ರತಿಯೊಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಮುಂದೆ ಬರಬೇಕು, ಅಭಿವೃದ್ಧಿಯನ್ನು ಕಾಣಬೇಕು, ಎಲ್ಲರ ಹಾಗೆ ನಾನು ಸಹ ಐಷಾರಾಮಿಯಾಗಿ ಜೀವನವನ್ನು ನಡೆಸಬೇಕು ಹಾಗೂ ಜೀವನದಲ್ಲಿ ಒಳ್ಳೆಯ ಬದುಕು ನಡೆಸಬೇಕು, ಹಣದ ವಿಚಾರದಲ್ಲಿ ಎಂದಿಗೂ ಸಹ ಶ್ರೀಮಂತಿಗೆ ಇರಬೇಕು ಎನ್ನುವಂಥ ಮನಸ್ಥಿತಿಯನ್ನು ವೃಶ್ಚಿಕ ರಾಶಿಯವರು ಹೊಂದಿರುತ್ತಾರೆ. ಪ್ರತಿಯೊಬ್ಬರಿಗೂ ಸಹ ಇದೇ ರೀತಿಯಾಗಿ ಜೀವನ ಕಟ್ಟಿಕೊಳ್ಳಬೇಕು ಎನ್ನುವಂಥ ಮನೋಭಾವವನ್ನು ಹೊಂದಿರುತ್ತಾರೆ. ಆದರೆ ಈ ವೃಶ್ಚಿಕ ರಾಶಿಯವರು ಇವರು ಮಾಡುವ ಸರಿಯಾದ ದಾರಿಯಲ್ಲಿ ಹೋಗಲು ರೆಡಿ ಇರುವುದಿಲ್ಲ. ಯಾಕೆಂದರೆ ಜೀವನದಲ್ಲಿ ಇವರಿಗೆ ಯಶಸ್ಸು ಕಾಣುವ ಮುಂಚೆಯೇ ಹಲವಾರು ರೀತಿಯಲ್ಲಿ ಅಡೆತಡೆಗಳು ಇವರ ಪ್ರತಿನಿತ್ಯದ ಜೀವನದಲ್ಲಿದ್ದೇ ಇರುತ್ತದೆ. ಇದೆಲ್ಲವನ್ನ ಮೀರಿ ಜೀವನದಲ್ಲಿ ಸಕ್ಸಸ್ ಅಂದರೆ ಯಶಸ್ಸು ಕಾಣಬೇಕೆಂದರೆ ಈ ಒಂದು ರಹಸ್ಯ ಸೂತ್ರವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಖಂಡಿತವಾಗಿಯೂ ಸಹ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಾ. ಹಾಗಾದರೆ ಆ ಒಂದು ಯಶಸ್ಸು ಹಾಗೂ ರಹಸ್ಯ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಹಾಗಾದರೆ ಅದಕ್ಕೂ ಮುಂಚಿತವಾಗಿ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಹೊಸ ಹೊಸ ಮಾಹಿತಿಯನ್ನು ತಿಳಿಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡಲ್ಲಿ ನಮ್ಮ ಚಾನಲ್ನಲ್ಲಿ ಬರುವಂಥ ಹೊಸ ಹೊಸ ಮಾಹಿತಿಯನ್ನು ಎಲ್ಲರಿಗಿಂತ ಮುಂಚಿತವಾಗಿ ನೋಡಬಹುದು. ಹೌದು ಸ್ನೇಹಿತರೆ, ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಖಂಡಿತವಾಗಿಯೂ ಸಹ ಜೀವನದಲ್ಲಿ ತುಂಬ ಎತ್ತರದ ಸ್ಥಾನಕ್ಕೆ ಹೋಗುತ್ತಾರೆ, ಅಥವಾ ಇನ್ನೂ ಕೆಲವರು ಜೀವನದಲ್ಲಿ ತುಂಬ ಕೆಳಮಟ್ಟದಲ್ಲಿರುತ್ತಾರೆ. ಕಾರಣ ಏನೆಂದು ತಿಳಿದರೆ ನಿಜಕ್ಕೂ ಆಶ್ಚರ್ಯ ಪಡಬೇಕಾಗಿದೆ. ಯಾಕೆಂದರೆ ಈ ವೃಶ್ಚಿಕ ರಾಶಿಯವರ ಅಧಿಪತಿ ಮಂಗಳ ಗ್ರಹ. ಮಂಗಳ ಅಂದರೆ ಒಬ್ಬ ಸೇನಾಧಿಪತಿ ಎಂದೇ ಹೇಳ್ಬೋದು. ಈ ಮಂಗಳ ಗ್ರಹ ಏನಿದೆ ಇದನ್ನು ಕಂಟ್ರೋಲ್ ಅಂದರೆ ನಿಯಂತ್ರಣ ಮಾಡುವುದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರು. ಹಾಗೆಯೇ ಈ ವೃಶ್ಚಿಕ ರಾಶಿಯವರು ಮೂಲವಾಗಿ ಆರಾಧನೆ ಮಾಡಬೇಕಾಗಿರುವಂಥದ್ದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಮುರುಘ ಎಂದು ಸಹ ಕರೆಯುತ್ತೇವೆ. ವೃಶ್ಚಿಕ ರಾಶಿಯವರು ಈ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪೂಜಿಸುವುದು ಹಾಗೂ ಸ್ವಾಮಿಯನ್ನ ಆರಾಧನೆ ಮಾಡುವುದು ನಿಮ್ಮ ಜೀವನದಲ್ಲಿ ತುಂಬ ಉತ್ತಮವಾದ ಫಲವನ್ನು ಖಂಡಿತವಾಗಿಯೂ ಕೊಟ್ಟೇ ಕೊಡುತ್ತದೆ. ವೃಶ್ಚಿಕ ರಾಶಿಯವರಿಗೆ ಜೀವನದಲ್ಲಿ ದಿನನಿತ್ಯ ಹಲವಾರು ಅಡೆತಡೆಗಳು ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯ ಪ್ರತಿ ಸಮಯದಲ್ಲಿಯೂ ಪ್ರತಿ ವಿಷಯದಲ್ಲಿಯೂ ಸಹ ನಿಮಗೆ ಕಷ್ಟಗಳು ತಪ್ಪಿದ್ದಲ್ಲ. ಇವರು ಪ್ರತಿದಿನ ಸಾಕಷ್ಟು ಪ್ರಮಾಣದಲ್ಲಿ ಕಷ್ಟಗಳನ್ನು ಎದುರಿಸುತ್ತಿರುತ್ತಾರೆ. ಆದರೂ ಸಹ ಪರಿಪೂರ್ಣವಾಗಿ ಈ ವೃಶ್ಚಿಕ ರಾಶಿಯವರು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡುತ್ತಿರುತ್ತಾರೆ. ಅಂದರೆ ಇವರು ಯಾವುದೇ ಕೆಲಸವನ್ನು ಸಹ 100% ಅದು ಪರಿಪೂರ್ಣವಾಗಿ ಮಾಡುತ್ತಾರೆ. ಇವರ ಕೆಲಸವನ್ನು ಯಾರೊಬ್ಬರೂ ಸಹ ಮತ್ತೆ ಮುಟ್ಟಿ ನೋಡುವಂಥ ಸಮಸ್ಯೆ ಕಂಡು ಬರುವುದಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಇವರು ಕೆಲಸವನ್ನು ಮಾಡಿ ಮುಗಿಸುತ್ತಾರೆ. ವೃಶ್ಚಿಕ ರಾಶಿಯವರಿಗೆ ಲಿಮಿಟೆಡ್ ಅಂದರೆ ಕಡಿಮೆ ಪ್ರಮಾಣದ ಸ್ನೇಹಿತರ ಬಳಗವನ್ನು ಹೊಂದಿರುತ್ತಾರೆ. ಆದರೆ ತುಂಬ ದೊಡ್ಡ ಪ್ರಮಾಣದ ಫ್ರೆಂಡ್ಶಿಪ್ ಸರ್ಕಲ್ ಇವರಿಗಿರುವುದಿಲ್ಲ. ಈ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಸ್ನೇಹವನ್ನು ಮಾಡುತ್ತಾರೆ. ಇವರು ಈ ಒಂದು ಸ್ನೇಹವನ್ನು ಯಾರೊಂದಿಗೆ ಮಾಡ್ತಾರೋ ಅವರನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ಅಷ್ಟು ಪ್ರೀತಿಯನ್ನು ಕೊಡುವುದರ ಜೊತೆಗೆ ಅವರನ್ನು ತುಂಬ ಹಚ್ಚಿಕೊಂಡಿರುತ್ತಾರೆ. ಅಂತಹ ಒಂದು ಸ್ನೇಹಕ್ಕೆ ಈ ರಾಶಿಯವರು ಅವರಿಗೋಸ್ಕರ ಎಂತಹ ರಿಸ್ಕ್ ಬೇಕಾದರೂ ತೆಗೆದುಕೊಳ್ಳಲು ರೆಡಿ ಇರುತ್ತಾರೆ. ಇವರು ಸ್ನೇಹಿತರಿಗೆ ಯಾವುದೇ ರೀತಿಯ ಕಷ್ಟ ಇದ್ದರೂ ಸಹ ಅವರು ಸಹಾಯಕ್ಕೆ ನಿಲ್ಲುವಂತಹ ಗುಣ ಖಂಡಿತವಾಗಿಯೂ ಸಹ ಈ ವೃಶ್ಚಿಕ ರಾಶಿಯವರಲ್ಲಿದ್ದೇ ಇರುತ್ತದೆ. ಕಷ್ಟದಲ್ಲಿ ಸಿಲುಕಿರುವ ಇವರ ಸ್ನೇಹಿತರನ್ನು ಉಳಿಸಿಕೊಳ್ಳುವುದಕ್ಕೆ ತುಂಬ ಧೈರ್ಯದಿಂದ ಮುನ್ನುಗ್ಗಿ ಇವರ ಕಡೆಯಿಂದ ಏನು ಮಾಡಲು ಸಾಧ್ಯವೋ ಎಲ್ಲವನ್ನೂ ಸಹ ಮಾಡುತ್ತಾರೆ. ಫ್ರೆಂಡ್ಶಿಪ್ಗಾಗಿ ಯಾವ ಹಂತಕ್ಕೆ ಬೇಕಾದರೂ ಸಹ ಇವರು ಹೋಗೋದಕ್ಕೆ ರೆಡಿ ಇರ್ತಾರೆ. ಆದರೆ ವೃಶ್ಚಿಕ ರಾಶಿಯವರು ಇವರು ಮೋಸ ಹೋಗೋದು ಸಹ ಇಂತಹ ವಿಚಾರದಲ್ಲಿಯೇ. ಎಲ್ಲವನ್ನೂ ಸಹ ಎಲ್ಲರಿಗಾಗಿ ಒಳ್ಳೆಯದನ್ನೇ ಮಾಡ್ತಾರೆ, ಆದರೂ ಸಹ ಇವರಿಗೆ ಮೋಸ ಆದೇ ಆಗುತ್ತದೆ. ಆದ್ದರಿಂದ ನೀವು ನಿಮ್ಮ ಜೀವನದಲ್ಲಿ ಹಾಗೂ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ವೃಶ್ಚಿಕ ರಾಶಿಯವರಿಗೆ ಯಾರಾದರೂ ಹರ್ಟ್ ಮಾಡಿದರೆ ಅಂದರೆ ನಿಮಗೆ ಯಾರಾದರೂ ತೊಂದರೆ ಕೊಟ್ಟಲ್ಲಿ ನೀವು ತುಂಬಾ ಕೊರಗುತ್ತೀರಿ. ಇದರಿಂದ ಬಹಳ ಚಿಂತೆಗೆ ಒಳಗಾಗುತ್ತೀರಿ. ಮನಸ್ಸಿನಲ್ಲಿಯೇ ನೋವನ್ನಿಟ್ಕೊಂಡು ವ್ಯಥೆ ಪಡುತ್ತೀರಿ. ನಿಮ್ಮ ನೋವನ್ನು ನೀವೇ ಅನುಭವಿಸುತ್ತೀರಿ. ಆದರೆ ಯಾರೊಬ್ಬರಿಗೂ ಸಹ ಕೆಟ್ಟದ್ದನ್ನು ಬಯಸೋದು ಇವರಲ್ಲಿರುವುದಿಲ್ಲ. ವೃಶ್ಚಿಕ ರಾಶಿಯವರಷ್ಟು ಬಹಳ ಒಳ್ಳೆಯವರು ಯಾರೊಬ್ಬರಿಗೂ ಸಹ ತೊಂದರೆಯನ್ನು ಕೊಡುವುದಿಲ್ಲ. ಆದರೆ ಇವರ ಮನಸ್ಸಿಗೆ ಯಾರಾದರೂ ಏನಾದರೂ ನೋಯಿಸಿದರೆ ಅದನ್ನು ಯಾವುದೇ ಕಾರಣಕ್ಕೂ ಸಹ ಇವರು ಪಡೆದುಕೊಳ್ಳುವುದಿಲ್ಲ. ಜೊತೆಗೆ ಆ ಒಂದು ಪ್ರವೃತ್ತಿಯೂ ಸಹ ಇವರಿಗಿರುವುದಿಲ್ಲ. ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಬಹಳ ಕಷ್ಟಪಡುತ್ತಾರೆ. ಜೀವನದಲ್ಲಿ ಬಹಳ ಒದ್ದಾಟವನ್ನು ಅನುಭವಿಸುತ್ತಾರೆ. ಯಾಕಂದರೆ ಇವರಿಗೆ ಸ್ನೇಹಿತರಾಗಲಿ ಅಥವಾ ಫ್ಯಾಮಿಲಿಯವರೇ ಆಗಲಿ ಇವರಿಗೆ ನೋವು ಮಾಡಿದ್ದಲ್ಲಿ ಆ ನೋವನ್ನು ತಡೆದುಕೊಳ್ಳೋದು ಇವರಿಂದ ಆಗುವುದೇ ಇಲ್ಲ.
ವೃಶ್ಚಿಕ ರಾಶಿಯವರ ಇನ್ನೊಂದು ಗುಣ ಏನಂದರೆ ಒಂದಷ್ಟು ವಿಚಾರಗಳನ್ನು ಗೌಪ್ಯವಾಗಿ ಮೇಂಟೈನ್ ಮಾಡ್ತಾ ಇರುತ್ತಾರೆ. ಆದರೆ ಇನ್ನೂ ಕೆಲವು ವಿಚಾರಗಳನ್ನು ತುಂಬ ಸೀಕ್ರೆಟ್ ಆಗಿ ಅಂದರೆ ರಹಸ್ಯವಾಗಿ ನಿರ್ವಹಿಸುತ್ತಾರೆ. ಅಂತಹ ಪ್ರಯತ್ನಗಳನ್ನು ಈ ರಾಶಿಯವರು ಕೆಲವೊಂದು ವಿಷಯದಲ್ಲಿ ಮಾಡಿರುತ್ತಾರೆ. ಆದರೆ ಇವರ ಮನಸ್ಸಿನಲ್ಲಿಯೇ ಆ ವಿಚಾರಗಳು ನಿಲ್ಲದೆ ತುಂಬ ಬೇಗ ಆ ವಿಷಯವನ್ನು ಬೇರೆಯವರಿಗೆ ಹೇಳುವಂತಹ ಮನಸ್ಥಿತಿಯನ್ನು ಸಹ ಈ ರಾಶಿಯವರು ಹೊಂದಿರುತ್ತಾರೆ. ಹಾಗೆಯೇ ಸಿಕ್ಸ್ ಸೆನ್ಸ್ ಮುಖಾಂತರ ಮುಂದೆ ಏನೆಲ್ಲ ಆಗಬಹುದು, ಏನೆಲ್ಲ ನಡೆಯುತ್ತೆ ಎನ್ನುವ ವಿಚಾರಗಳು ಇವರಿಗೆ ಮೊದಲೇ ಭಾಸವಾಗುವಂತಹ ಸಂಭವ ಇರುವುದರಿಂದ ಇವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ವೃಶ್ಚಿಕ ರಾಶಿಯವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಸಹ ಆ ಕೆಲಸವನ್ನು ಸಂಪೂರ್ಣವಾಗಿ ಪೂರೈಸದೆ ಅರ್ಧಕ್ಕೆ ಬಿಡಲು ಇವರಿಗೆ ಖಂಡಿತವಾಗಿಯೂ ಸಹ ಇಷ್ಟ ಇರುವುದಿಲ್ಲ. ಆ ಕೆಲಸದಲ್ಲಿ ಸೋಲಾಗಲಿ, ಗೆಲುವಾಗಲಿ, ಲಾಭವಾಗಲಿ ಅಥವಾ ನಷ್ಟವಾಗಲಿ ಆ ಕೆಲಸವನ್ನು ಪೂರ್ಣವಾಗಿ ಮಾಡಿಯೇ ಇಲ್ಲಿಂದ ಹೋಗಬೇಕು ಎನ್ನುವಂಥ ದೃಢ ನಿರ್ಧಾರವನ್ನು ಮಾಡಿ ಆ ಕೆಲಸದಲ್ಲಿ ಆದಷ್ಟು ಒಳ್ಳೆಯ ಫಲವನ್ನು ಪಡೆಯಬೇಕು ಎನ್ನುವಂಥ ಮನಸ್ಥಿತಿ ಖಂಡಿತವಾಗಿಯೂ ಸಹ ಈ ವೃಶ್ಚಿಕ ರಾಶಿಯವರಿಗೆ ತುಂಬ ಹೆಚ್ಚಾಗಿರುತ್ತದೆ. ಹಾಗಾಗಿ ಹಿಡಿದ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸುತ್ತಾರೆ. ವೃಶ್ಚಿಕ ರಾಶಿಯವರಿಗೆ ಯಾರಾದರೂ ಇವರ ಹತ್ತಿರ ಸುಳ್ಳನ್ನು ಹೇಳಿದರೆ ಖಂಡಿತವಾಗಿಯೂ ಸಹ ಅದನ್ನು ಸಹಿಸಿಕೊಳ್ಳೋದೇ ಇಲ್ಲ. ಆ ಸುಳ್ಳನ್ನು ಅರಗಿಸಿಕೊಳ್ಳಲು ಇವರಿಗೆ ಬಹಳ ಕಷ್ಟವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ತುಂಬ ಕೋಪ ಮಾಡಿಕೊಳ್ಳುತ್ತಾರೆ. ವೃಶ್ಚಿಕ ರಾಶಿಯವರು ಇವರು ತುಂಬ ಟ್ಯಾಲೆಂಟ್ ಇರುತ್ತಾರೆ. ಆದರೆ ಇವರ ಪ್ರತಿಭೆಯನ್ನು ತೋರಿಸಿಕೊಳ್ಳಲು ಅಥವಾ ಇವರ ಪ್ರತಿಭೆಯನ್ನು ವ್ಯಕ್ತಪಡಿಸುವುದಕ್ಕೆ ಇವರಿಗೆ ಸರಿಯಾದ ವೇದಿಕೆ ಅನ್ನೋದು ಎಲ್ಲಿಯೂ ಸಹ ಸಿಕ್ಕಿರುವುದಿಲ್ಲ. ನಿಷ್ಠೆಗೆ ಮತ್ತೊಂದು ಹೆಸರೇ ಈ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಅಂದರೆ ನ್ಯಾಯ, ನೀತಿ, ನಿಯತ್ತು, ಗೌರವ, ಭಾಷೆ, ಧರ್ಮ ಹಾಗೂ ಇಂತಹ ಎಲ್ಲ ಸಧರ್ಮ ವಿಷಯಗಳಲ್ಲಿ ಅಂದರೆ ಇವರು ನಡೆಯುವ ದಾರಿಯಲ್ಲಿ ಸದೃಢವಾಗಿರುತ್ತಾರೆ. ಇವರು ನಡೆಯುವಂತಹ ದಾರಿ ಬಹಳ ಒಳ್ಳೆಯ ಹಾದಿಯಲ್ಲಿ ಹೋಗುವಂಥದ್ದು ಇವರಿಗೆ ರಕ್ತಗತವಾಗಿ ಬಂದಿರುತ್ತದೆ. ವೃಶ್ಚಿಕ ರಾಶಿಯವರು ಇವರಿಗೆ ಯಾರಾದರೂ ಹಣವನ್ನು ಖರ್ಚು ಮಾಡಿದರೆ ಅಥವಾ ಒಂದು ವೇಳೆ ಯಾರಾದರೂ ಇವರಿಗೆ ಹಣವನ್ನು ಕೊಟ್ಟರೆ ಆ ಹಣವನ್ನು ಮತ್ತೆ ವಾಪಸ್ ಕೊಡಬೇಕು ಎನ್ನುವಂತಹ ಮನಸ್ಥಿತಿ ಖಂಡಿತವಾಗಿಯೂ ಇವರಿಗಿರುತ್ತದೆ. ವೃಶ್ಚಿಕ ರಾಶಿಯವರು ಯಾರ ಬಳಿಯಾದರೂ ಸಾಲವನ್ನು ತೆಗೆದುಕೊಂಡಿದ್ದಲ್ಲಿ ಆ ಸಾಲದ ಹಣವನ್ನು ವಾಪಸ್ ಕೊಡಬೇಕು ಎಂದುಕೊಂಡ್ರೆ ಈ ರಾಶಿಯವರು ಇನ್ನೊಬ್ಬರ ಬಳಿ ಸಾಲ ತೆಗೆದುಕೊಂಡೇ ಸಾಲ ತೀರಿಸಬೇಕು ಎನ್ನುವಂಥ ಮನಸ್ಥಿತಿ ಇವರಿಗೆ ಇದ್ದೇ ಇರುತ್ತದೆ. ಈ ರಾಶಿಯವರು ಪರಿಸ್ಥಿತಿಗೆ ಸಿಲುಕಿ ನೀವು ಹೆಚ್ಚಿನ ಸಾಲದ ಸುಳಿಯಲ್ಲಿ ಸಿಕ್ಕಿಬಿದ್ದಿರಬಹುದು. ತೆಗೆದುಕೊಂಡ ಸಾಲದ ಹಣವನ್ನು ದುಡಿದು ತೀರಿಸುವ ಮನಸ್ಸು ನಿಮಗಿರುವುದಿಲ್ಲ. ಇನ್ನೊಬ್ಬರ ಬಳಿ ಸಾಲ ಮಾಡಿಯಾದರೂ ಹಣವನ್ನು ಹೊಂದಿಸಿ ಸಾಲದ ಜೊತೆಗೆ ಸಾಲ ಮಾಡಿ ನಿಮ್ಮ ನೆಮ್ಮದಿಯನ್ನು ನೀವೇ ಹಾಳು ಮಾಡಿಕೊಳ್ತೀರಾ. ನಿಮ್ಮ ಜೀವನದಲ್ಲಿ ನಿಮಗೆ ನೀವೇ ದೊಡ್ಡ ಶತ್ರು ಆಗಿರುತ್ತೀರಾ. ಆದರೆ ಆ ಒಂದು ಸಾಲವನ್ನು ತೀರಿಸಬೇಕು ಎನ್ನುವಂಥ ಗುಣ ನಿಮಗೆ ಖಂಡಿತವಾಗಿಯೂ ಇದ್ದೇ ಇರುತ್ತದೆ. ಆದರೆ ನಿಮ್ಮ ಮನಸ್ಸು ಕೇಳುವುದಿಲ್ಲ. ಮತ್ತೊಬ್ಬರ ಬಳಿ ಸಾಲ ಮಾಡಿ ಇನ್ನೊಬ್ಬರಿಗೆ ಕೊಟ್ಟು ಸಾಲದ ಮೇಲೆ ಸಾಲ ಮಾಡಿಕೊಳ್ತೀರಾ. ವೃಶ್ಚಿಕ ರಾಶಿಯವರು ಅನಾವಶ್ಯಕ ಖರ್ಚು ಮಾಡೋದರಲ್ಲಿ ಎತ್ತಿದ ಕೈ. ಅನಾವಶ್ಯಕವಾಗಿ ಹಣವನ್ನು ಪೋಲು ಮಾಡುವ ಮನಸ್ಥಿತಿ ನಿಮ್ಮದು. ಯಾವ ವಿಚಾರಕ್ಕೆ ಎಷ್ಟು ಖರ್ಚು ಮಾಡಬೇಕು ಅಷ್ಟನ್ನು ಮಾತ್ರ ಖರ್ಚು ಮಾಡುವುದಿಲ್ಲ. ಇನ್ನೂ ಸ್ವಲ್ಪ ಹೆಚ್ಚಾಗಿಯೇ ಖರ್ಚು ಮಾಡುವ ಮನಸ್ಥಿತಿ ನಿಮಗೆ ಹೆಚ್ಚಾಗಿರುತ್ತದೆ. ತುಂಬಾ ಸುಖ ಸುಮ್ಮನೆ ಒಂದರ ಜೊತೆ ಇನ್ನೊಂದು ತೆಗೆದುಕೊಳ್ಳುವುದು, ಬೇಕಿಲ್ಲದೆ ಹೆಚ್ಚು ಖರ್ಚು ಮಾಡುವುದು, ಇಂತಹ ಗುಣ ಖಂಡಿತವಾಗಿಯೂ ಇವರಲ್ಲಿ ಜಾಸ್ತಿ ಇರುತ್ತದೆ. ಮೊದಲೇ ಹೇಳಿದ ಹಾಗೆ ವೃಶ್ಚಿಕ ರಾಶಿಯವರು ಇವರಿಗೆ ಸ್ನೇಹಿತರ ಬಳಗ ಬಹಳ ಕಡಿಮೆ ಇರುತ್ತದೆ. ಯಾಕಂದರೆ ವೃಶ್ಚಿಕ ರಾಶಿಯವರು ಸುಲಭವಾಗಿ ಯಾರನ್ನೂ ಸಹ ಅಷ್ಟು ಬೇಗ ನಂಬುವುದಿಲ್ಲ. ಎಲ್ಲವನ್ನೂ ಸಹ ಸರಿಯಾಗಿ ವಿಚಾರವನ್ನು ಮಾಡಿ ಅವರು ಯೋಗ್ಯರೇ ಇಲ್ಲವೇ ಎಂದು ತಾಳೆ ಮಾಡುತ್ತಾರೆ. ಹಾಗಾಗಿ ಯಾರೊಬ್ಬರನ್ನೂ ಸಹ ಅಷ್ಟು ಸುಲಭವಾಗಿ ನಂಬದೇ ಇರುವುದರಿಂದ ಇವರಿಗೆ ಫ್ರೆಂಡ್ಸ್ ಬಳಗ ಬಹಳ ಕಡಿಮೆ. ಒಂದು ವೇಳೆ ಇವರೇನಾದರೂ ಒಬ್ಬ ವ್ಯಕ್ತಿಯನ್ನು ನಂಬಿದರೆ ಸಂಪೂರ್ಣವಾಗಿ ಅವರನ್ನು ನಂಬಿಬಿಡ್ತಾರೆ. ಅವರಿಗಾಗಿ ಎಲ್ಲ ರೀತಿಯಲ್ಲಿಯೂ ಸಹ ಅವರಿಗಾಗಿ ಸಹಾಯವನ್ನು ಮಾಡುವುದರ ಜೊತೆಗೆ ಅವರಿಗಾಗಿ ಸಮಯವನ್ನು ಮೀಸಲಿಡುತ್ತಾರೆ. ವೃಶ್ಚಿಕ ರಾಶಿಯವರಿಗೆ ಯಾರಾದರೂ ತೊಂದರೆ ಕೊಡಲು ಬಂದರೆ ಅವರನ್ನು ಸುಮ್ಮನೆ ಬಿಡುವ ಪ್ರಶ್ನೆಯೇ ಇಲ್ಲ. ಇವರಾಗಿಯೇ ಯಾರೊಬ್ಬರ ಜೊತೆಯೂ ಸಹ ಜಗಳಕ್ಕೆ ಹೋಗುವುದಿಲ್ಲ. ಒಂದು ವೇಳೆ ಯಾರಾದರೂ ಇವರನ್ನು ಕೆಣಕಿದರೆ ಮಾತ್ರ ಅವರಿಗೆ ತಕ್ಕ ಉತ್ತರ ಕೊಟ್ಟೇ ಕೊಡ್ತಾರೆ. ಜೊತೆಗೆ ಅವರಿಗೆ ಸರಿಯಾಗಿಯೇ ಬುದ್ಧಿ ಕಲಿಸುತ್ತಾರೆ. ವೃಶ್ಚಿಕ ರಾಶಿಯವರು ಪ್ರೀತಿಯಲ್ಲಿ ತುಂಬ ಮೋಸ ಹೋಗುವಂತಹ ಸ್ವಭಾವದವರು. ಒಬ್ಬ ವ್ಯಕ್ತಿಯನ್ನು ತುಂಬ ಸುಲಭವಾಗಿ ನಂಬದೆ ಆ ವ್ಯಕ್ತಿಯನ್ನು ಪರೀಕ್ಷಿಸಿ ಎಲ್ಲ ರೀತಿಯಲ್ಲಿಯೂ ಸಹ ತಾಳೆ ಮಾಡಿ ತುಂಬ ಸಮಯ ತೆಗೆದುಕೊಂಡು ಪ್ರೀತಿಯನ್ನು ಮಾಡ್ತಾರೆ.
ಅಥವಾ ಪ್ರೀತಿಸಿದವರನ್ನ ಮದುವೆ ಆಗುವಂಥದ್ದಿರಬಹುದು, ಎಲ್ಲವನ್ನ ಕರೆಕ್ಟಾಗಿ ಮಾಡ್ತಾರೆ. ಆದರೆ ಕೆಲವೊಂದು ಕಡೆ ಒಬ್ಬ ವ್ಯಕ್ತಿಯನ್ನ ಮೊದಲು ಯಾವ ರೀತಿ ನೋಡ್ತೀರಿ, ಒಂದು ವೇಳೆ ನೀವು ಪ್ರೀತಿಯನ್ನ ಒಪ್ಪಿದ ನಂತರದಲ್ಲಿ ಆ ವ್ಯಕ್ತಿಯ ಆಲೋಚನೆಯೇ ಬದಲಾಗಿ ಬಿಡುತ್ತದೆ. ನೀವು ಮನೆಯಲ್ಲಿ ಒಪ್ಪಿಸಿ ಮದುವೆಯಾದ ನಂತರ ನೀವು ಮದುವೆಯಾದ ಆ ವ್ಯಕ್ತಿಯ ಗುಣಲಕ್ಷಣಗಳು ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತದೆ. ಇಂತಹ ಸಂದರ್ಭದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದಿರಬೇಕು. ವೃಶ್ಚಿಕ ರಾಶಿಯವರು ಯಾರಿಗಾದರೂ ಏನಾದರೂ ಒಂದು ಮಾತು ಕೊಟ್ಟರೆ ಸಾಕು, ಒಂದು ವೇಳೆ ಪ್ರಾಮಿಸ್ ಅಂತ ಏನಾದರೂ ಮಾಡಿದರೆ ಎಂತಹದ್ದೇ ಸಮಯದಲ್ಲಿಯೂ ಸಹ ಬೇಕಾದರೂ ಅವರ ಬಳಿ ಹೋಗಿ ಆ ಪ್ರಾಮಿಸ್ ಮಾಡಿದ ಮಾತನ್ನು ಉಳಿಸಿಕೊಳ್ಳುವ ಗುಣಲಕ್ಷಣಗಳು ಖಂಡಿತವಾಗಿಯೂ ಸಹ ಇವರಲ್ಲಿ ಹೆಚ್ಚಾಗಿರುತ್ತದೆ. ಈ ರಾಶಿಯವರು ತುಂಬ ಭಾವನಾತ್ಮಕ ಜೀವಿಗಳು. ಇವರು ತಮ್ಮ ಪ್ರೀತಿ ಪಾತ್ರರಿಗೆ ಏನು ಬೇಕಾದರೂ ಸಹ ಮಾಡಲು ಕೂಡ ರೆಡಿ ಇರುತ್ತಾರೆ. ಅವರಿಗಾಗಿ ಜೀವ ಕೊಡಲು ಸಹ ಇಚ್ಛಿಸುವುದಿಲ್ಲ. ವೃಶ್ಚಿಕ ರಾಶಿಯವರ ತಲೆಯಲ್ಲಿ ಒಂದೇ ಸಲ ಹಲವಾರು ವಿಚಾರಗಳು ಒಂದೇ ಸಮಯಕ್ಕೆ ಓಡುತ್ತಿರುತ್ತವೆ. ಇವರ ತಲೆಯಲ್ಲಿ ನೂರಾರು ವಿಧವಾದ ಯೋಚನೆಗಳು, ಆಲೋಚನೆಗಳು ಇವರನ್ನು ತುಂಬಾ ಕಾಡುತ್ತಿರುತ್ತವೆ. ಈಗ ಏನು ಮಾಡಬೇಕು, ಯಾವ ರೀತಿಯಾಗಿ ಜೀವನ ಮಾಡಬೇಕು, ಯಾವ ದಾರಿಯಲ್ಲಿ ನಡೆದರೆ ಒಳ್ಳೆಯದು, ಯಾರನ್ನು ನಂಬಬೇಕು, ಯಾರೊಂದಿಗೆ ವಿಷಯಗಳನ್ನು ಹಂಚಿಕೊಳ್ಬೇಕು, ಈ ಎಲ್ಲ ವಿಚಾರಗಳನ್ನು ಒಂದೇ ಸ್ಥಳದಲ್ಲಿ ಒಂದೇ ಸಮಯದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಯೋಚಿಸುತ್ತಿರುತ್ತಾರೆ. ಹಾಗಾಗಿಯೇ ಈ ರಾಶಿಯವರ ತಲೆಯಲ್ಲಿ ಹಲವಾರು ರೀತಿಯಾಗಿರುವಂಥ ವಿಚಾರಗಳು, ಆಲೋಚನೆಗಳು ಹಾಗೂ ಚಿಂತನೆಗಳು ಒಂದೇ ಸಮಯದಲ್ಲಿ ಬರುವುದರಿಂದ ಇವರಿಗೆ ಮಾನಸಿಕ ನೆಮ್ಮದಿ ಇರುವುದಿಲ್ಲ. ಹಾಗಾಗಿ ಇವರಿಗೆ ನೆಮ್ಮದಿ ಇಲ್ಲದೆ ಇವರು ಎಲ್ಲರಿಂದ ದೂರ ಹೋಗಲು ಬಯಸುತ್ತಾರೆ. ಇವರು ಖುದ್ದಾಗಿ ಇನ್ವೆಸ್ಟಿಗೇಷನ್ ಅಂದರೆ ಕೆಲವೊಂದು ವಿಷಯಗಳಲ್ಲಿ ತನಿಖೆಯನ್ನು ಕೂಡ ಮಾಡಿರ್ತಾರೆ. ಇದರಿಂದ ಡಿಟೆಕ್ಟಿವ್ ಅಂದರೆ ತಪ್ಪಿಸಿಕೊಡೋದ್ರಲ್ಲಿ ಇವರು ವೃಶ್ಚಿಕ ರಾಶಿಯವರು ತುಂಬ ಚೆನ್ನಾಗಿ ಹೊಂದಿಕೊಳ್ಳಬಹುದು. ಯಾಕಂದರೆ ಈ ರಾಶಿಯವರು ಎದುರಿಗೆ ಇರುವ ವ್ಯಕ್ತಿಗೆ ಗೊತ್ತಿರದ ಹಾಗೆ ಅವರ ಎಲ್ಲ ವಿಷಯಗಳನ್ನು ತಿಳಿದು ಅವರ ಬಗ್ಗೆ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿ ಎದುರಿಗಿರುವ ವ್ಯಕ್ತಿಯ ಒಂದು ರೂಪುರೇಷೆಗಳೇನಿದೆ, ಅವರ ಯೋಜನೆಗಳೇನೆಲ್ಲ ಇದೆ, ಆ ವ್ಯಕ್ತಿಯ ನಡವಳಿಕೆ, ಆಚಾರ ವಿಚಾರ ಹೇಗಿರುತ್ತೆ ಎಂದು ತಿಳಿದು ಅವರ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕುವಂಥ, ಅವರ ಮನಸ್ಥಿತಿಯನ್ನು ತಿಳಿದುಕೊಳ್ಳುವಂತಹ ಚಾಣಕ್ಯ ಚಕ್ಯತೆ ಖಂಡಿತವಾಗಿಯೂ ಸಹ ಈ ವೃಶ್ಚಿಕ ರಾಶಿಯವರಿಗಿರಲಿದೆ. ವೃಶ್ಚಿಕ ರಾಶಿಯವರು ಇವರು ತುಂಬ ಸ್ವತಂತ್ರವಾಗಿ ಅಂದರೆ ಇಂಡಿಪೆಂಡೆಂಟ್ ಆಗಿರಲು ಇಷ್ಟಪಡುತ್ತಾರೆ. ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಸ್ವಯಂ ಗೌರವವನ್ನು ಪಡೆದುಕೊಳ್ಳುವುದು ಇವರಿಗೆ ತುಂಬ ಮುಖ್ಯವಾಗಿರುತ್ತದೆ. ಇದರ ಜೊತೆಗೆ ಮಾನ ಮರ್ಯಾದೆ ಅನ್ನೋದು ಇವರಿಗೆ ತುಂಬ ಮುಖ್ಯವಾಗಿರುತ್ತದೆ. ಮಾನ ಹರಾಜು ಹಾಕುವವರ ಹತ್ತಿರ ಇವರು ಎಂದಿಗೂ ಸಹ ಕುಳಿತುಕೊಳ್ಳುವುದಿಲ್ಲ. ಇವರಿಗೆ ಸೆಲ್ಫ್ ರೆಸ್ಪೆಕ್ಟ್ ಇವರಿಗೆ ಬಹಳ ಮುಖ್ಯವಾಗಿರುತ್ತದೆ. ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಅಭಿವೃದ್ಧಿಯಾಗಬೇಕು, ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಶ್ರೀಮಂತರಾಗಬೇಕು ಎಂದು ಅಂದುಕೊಂಡಿದ್ರೆ ಈ ಒಂದು ತಂತ್ರವನ್ನು ಸುಲಭವಾಗಿ ನೀವು ನಿಮ್ಮ ಜೀವನದಲ್ಲಿ ಒಮ್ಮೆ ಮಾಡಿ ನೋಡಿ. ನೀವು ನಿಮ್ಮ ಜೀವನದಲ್ಲಿ ಒಂದು ಹೊಸ ಆಶಾ ಕಿರಣವನ್ನು ಕಾಣುತ್ತೀರಾ. ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಕಾಣುವಿರಿ. ಇನ್ನು ಇದುವರೆಗೆ ನೀವು ಅನುಭವಿಸಿದಂಥ ಎಲ್ಲ ಕಷ್ಟಗಳಿಗೂ ಪರಿಹಾರ ಸಿಗುತ್ತದೆ. ಮುಂದೆ ಬರುವಂತಹ ಕಷ್ಟಗಳನ್ನು ತಪ್ಪಿಸಬಹುದು. ಇಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ಆದಂತಹ ಅಲ್ಲೋಲ ಕಲ್ಲೋಲವಾಗಿದ್ದಂತಹ ಘಟನೆಗಳಿಂದ ನೆಮ್ಮದಿ ಕಳೆದುಕೊಂಡಿರಬಹುದು. ಈಗ ನಿಮ್ಮ ಜೀವನ ಸರಿಹೊಂದುವಂತಹ ಸಮಯ ಬಂದಿದೆ. ಸಮಯವನ್ನು ವ್ಯರ್ಥ ಮಾಡದೆ ಉಪಯೋಗಪಡಿಸಿಕೊಳ್ಳಿ. ಒಂದು ವೇಳೆ ಈ ತಂತ್ರವನ್ನು ನೀವು ಪಾಲಿಸಿದ್ದೇ ಆದಲ್ಲಿ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗುತ್ತದೆ. ಮೊದಲು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಇಲ್ಲವಾದಲ್ಲಿ ಜೀವನದಲ್ಲಿ ಅದೇ ಜಗಳ ಜಂಜಾಟದ ಜೀವನವನ್ನು ಮುಂದುವರಿಸಬೇಕಾಗುತ್ತದೆ. ಪದೇ ಪದೇ ಕಷ್ಟಗಳಿಂದ ಜೀವನದುದ್ದಕ್ಕೂ ನರಳಬೇಕಾಗುತ್ತದೆ. ಹಾಗಾದರೆ ಆ ತಂತ್ರವನ್ನು ಮಾಡೋದು ಹೇಗೆ ಎನ್ನುವುದನ್ನು ನೋಡೋಣ ಬನ್ನಿ. ಮೊದಲು ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಬೇಕು. ಕರವಸ್ತ್ರ ಅಂದರೆ ಕರ್ಚೀಫ್ನಷ್ಟು ಅಳತೆ ಇರುವ ಕೆಂಪು ಬಣ್ಣದ ವಸ್ತುವನ್ನು ತೆಗೆದುಕೊಳ್ಳಿ. ನಂತರ 2 ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ. ಆ 2 ದೀಪಕ್ಕೆ ಬೇಕಾಗಿರುವಂತಹ ಬತ್ತಿಯನ್ನು ತೆಗೆದುಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಪ್ರಮಾಣದ ದೀಪದ ಎಣ್ಣೆಯನ್ನು ತೆಗೆದುಕೊಳ್ಳಿ. ನೀವು ನಿಮ್ಮ ಮನೆಯ ಸಮೀಪದಲ್ಲಿರುವ ಅಥವಾ ನಿಮಗೆ ಹತ್ತಿರದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಈ ಎಲ್ಲವನ್ನು ತೆಗೆದುಕೊಂಡು ಹೋಗಿ. ಮೊದಲೇ ನೀವು ಸ್ನಾನ ಮಾಡಿಕೊಂಡಿರಬೇಕು. ದೇವಸ್ಥಾನಕ್ಕೆ ಹೋದ ನಂತರ ಕೆಂಪು ಬಟ್ಟೆಯನ್ನು ಹಾಸಿ ಆ ಬಟ್ಟೆಯ ಮೇಲೆ 2 ಮಣ್ಣಿನ ದೀಪವನ್ನು ಇಟ್ಟು ಶ್ರದ್ಧಾಭಕ್ತಿಯಿಂದ ದೀಪಕ್ಕೆ ಎಣ್ಣೆ ಹಾಕಿ ದೀಪವನ್ನು ಹಚ್ಚಬೇಕಾಗುತ್ತದೆ. ತದನಂತರ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪ್ರಾರ್ಥನೆಯನ್ನು ಮಾಡಿ. ನಿಮ್ಮ ಕೋರಿಕೆಯನ್ನು ಈಡೇರಿಸು ಭಗವಂತ,
ಸಾಲದ ಸುಳಿಯಿಂದ ಪಾರು ಮಾಡು ಎಂದು 2 ಕೈ ಜೋಡಿಸಿ ನಮಸ್ಕರಿಸಿ ಬರಬೇಕು. ಈ ತಂತ್ರವನ್ನು ಮಂಗಳವಾರದಂದು ಮಾಡಬೇಕು. ಇದೇ ರೀತಿಯಾಗಿ ಈ ದೀಪವನ್ನು ನೀವು 7 ಮಂಗಳವಾರಗಳ ಕಾಲ ತಪ್ಪದೆ ಈ ರೀತಿಯಲ್ಲಿ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಜೀವನದಲ್ಲಿರುವಂಥ ಎಂತಹದ್ದೇ ಕಷ್ಟ ನಷ್ಟಗಳೆಲ್ಲವೂ ದೂರವಾಗುತ್ತದೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯ ಕಡೆ ಕೂಡ ಹೋಗಲು ಸಹಾಯವಾಗುತ್ತದೆ. ಹಣಕಾಸಿನ ಸಮಸ್ಯೆ ದೂರವಾಗುತ್ತದೆ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುತ್ತದೆ. ಹೀಗೆ 7 ಮಂಗಳವಾರಗಳ ಕಾಲ ಇದನ್ನು ನೀವು ಮಾಡಿದ್ದೇ ಆದಲ್ಲಿ ಜೀವನದಲ್ಲಿ ನೆಮ್ಮದಿಗೆ ಎಂದಿಗೂ ಕೊರತೆ ಇರುವುದಿಲ್ಲ. ವೃಶ್ಚಿಕ ರಾಶಿಯವರು ಧರಿಸಬೇಕಾಗಿರುವಂತಹ ರತ್ನ ಯಾವುದು ಎಂದು ನೋಡೋದಾದರೆ ಹವಳ ಅಂದರೆ ಕೋರಲ್, ಇದನ್ನು ಕೈಬೆರಳಿಗೆ ಹಾಕಿಕೊಳ್ಳಬೇಕು. ಇದು ನಿಮ್ಮ ಜಾತಕದಲ್ಲಿ ಮಂಗಳ ಯಾವ ಸ್ಥಾನದಲ್ಲಿದ್ದಾನೆ ಎಂದು ತಿಳಿದು ನೋಡಿಕೊಂಡು ಧರಿಸಿಕೊಳ್ಳಿ. ಈ ಹರಳನ್ನು ನಿಮ್ಮ ಜಾತಕದ ಅನುಗುಣವಾಗಿ ತೆಗೆದುಕೊಂಡು ಹಾಕಿಕೊಳ್ಳಿ. ಇದರಿಂದಾಗಿ ನಿಮಗೆ ಎಲ್ಲ ರೀತಿಯಲ್ಲಿಯೂ ಸಹ ಒಳ್ಳೆಯದೇ ಆಗುತ್ತದೆ. ವೃಶ್ಚಿಕ ರಾಶಿಯವರಿಗೆ ದೇವರು ಒಳ್ಳೆಯದನ್ನೇ ಮಾಡಲಿ ಎಂದು ಹೇಳ್ತಾ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ. ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಈ ಮಾಹಿತಿಯನ್ನು ವೃಶ್ಚಿಕ ರಾಶಿಯ ಸ್ನೇಹಿತರಿಗೂ ಸಂಬಂಧಿಕರಿಗೂ ತಪ್ಪದೇ ಶೇರ್ ಮಾಡಿ ತಿಳಿಸಿ. ಈ ಮಾಹಿತಿಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಓಂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ ಎಂದು ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿಯವರ ಗುಣ ಸ್ವಭಾವ ಹೇಗಿರಲಿದೆ? ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಯಾವೆಲ್ಲ ಲಾಭಗಳನ್ನು ಪಡೆದುಕೊಳ್ಳುತ್ತಾರೆ? ಈ ಎಲ್ಲ ಅಂಶಗಳನ್ನು ಕುರಿತು ಪ್ರತಿಯೊಂದು ಮಾಹಿತಿಯನ್ನು ವೃಶ್ಚಿಕ ರಾಶಿಯವರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸಾಗರದಷ್ಟು ಆಳ, ಜ್ವಾಲಾಮುಖಿಯಂತೆ ಸ್ಫೋಟಕ, ಹೊರಗಿನಿಂದ ನೋಡಲು ನಿಗೂಢ, ಆದರೆ ಒಳಗೊಳಗೆ ಭಾವನೆಗಳ ಕಡಲನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿತ್ವ. ಯಾರನ್ನು ಸುಲಭವಾಗಿ ನಂಬದ, ಆದರೆ ನಂಬಿದರೆ ಪ್ರಾಣವನ್ನೇ ಕೊಡುವ, ಶತ್ರುಗಳನ್ನು ಎಂದಿಗೂ ಮರೆಯದ, ಮಿತ್ರರನ್ನ ಎಂದಿಗೂ ಕೈಬಿಡದ ರಾಶಿಚಕ್ರದ ಅತ್ಯಂತ ಶಕ್ತಿಶಾಲಿ ಮತ್ತು ನಿಗೂಢ ರಾಶಿಯೇ ವೃಶ್ಚಿಕ ರಾಶಿ. ಆತ್ಮೀಯ ವೃಶ್ಚಿಕ ರಾಶಿಯವರೇ, ನೀವು ಬೂದಿ ಮುಚ್ಚಿದ ಕೆಂಡದ ಹಾಗೆ ಮೇಲ್ನೋಟಕ್ಕೆ ಶಾಂತವಾಗಿ ಕಂಡರೂ ನಿಮ್ಮ ಒಳಗೆ ಒಂದು ಜ್ವಾಲಾಮುಖಿಯೇ ಕುದಿಯುತ್ತಿರುತ್ತದೆ. ಕಳೆದ ಕೆಲವು ವರ್ಷಗಳಿಂದ ಆ ಜ್ವಾಲಾಮುಖಿ ನಿಮ್ಮನ್ನೇ ಸುಡುತ್ತಿದೆ ಅಲ್ವಾ? ಯಾರನ್ನು ನಂಬಿ ಮೋಸ ಹೋಗಿದ್ದೀರಿ? ಪ್ರೀತಿ ಪಾತ್ರರೇ ಮೋಸದ ಮೇಲೆ ಮೋಸ ಮಾಡಿದ್ದಾರೆ. ಎಷ್ಟೋ ಬಾರಿ ಈ ಜೀವನ ಸಾಕಾಗಿದೆ, ಈ ನರಕ ಬೇಡ ಅಂತ ಕಣ್ಣೀರು ಹಾಕಿದ್ದೀರಿ. ಆದರೆ ಒಂದು ಮಾತು ನೆನಪಿಡಿ, ವೃಶ್ಚಿಕ ರಾಶಿಯವರು ಜ್ವಾಲಾಮುಖಿಯ ಬೆಂಕಿಯಲ್ಲಿ ಕುದಿಯುವ ಚಿನ್ನದಂತೆ. ನೀವು ಎಲ್ಲೇ ಇದ್ದರೂ ನಿಮ್ಮ ಬೆಲೆ ಕಡಿಮೆಯಾಗುವುದಿಲ್ಲ. ನಿಮಗಿರುವ ಅಪ್ರತಿಮ ಶಕ್ತಿಯನ್ನು ನೀವು ಮರೆತಿದ್ದೀರಾ. ಆದರೆ ಕೆಲ ವರ್ಷದಿಂದ ನೀವು ಪಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ. ಈಗ ಮತ್ತೆ ನಿಮ್ಮ ಪ್ರತಿ ಕೆಲಸಕ್ಕೂ ಬೆಲೆ ಬರಲಿದೆ. ಯಾಕಂದರೆ ಈ ವರ್ಷ ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸಲು ಬರುತ್ತಿದೆ. ಇದು ನಿಮ್ಮ ಪಾಲಿಗೆ ಸೇಡಿನ ವರ್ಷ ಅಲ್ಲ, ಇದು ಗೆಲುವಿನ ವರ್ಷ. ನಿಮ್ಮನ್ನು ಯಾರು ತಡೆಯಲು ನೋಡಿದ್ರೋ ಅವರೇ ನಿಮ್ಮ ಕಾಲ ಕಸವಾಗುವ ಸಮಯ ಹತ್ತಿರ ಬಂದಿದೆ. ಆದರೆ ಎಚ್ಚರ. ಈ ವಿಡಿಯೋದಲ್ಲಿ ನಾನು ವೃಶ್ಚಿಕ ರಾಶಿಯವರು ರಾಜಯೋಗ ಪಡೆಯಲು ಮಾಡಬೇಕಾದ 5 ಅತಿ ರಹಸ್ಯ ಮತ್ತು ಶಕ್ತಿಶಾಲಿ ತಂತ್ರಗಳನ್ನು ಹೇಳ್ತೀನಿ. ಇದನ್ನು ತಿಳಿದುಕೊಳ್ಳದೆ ಹೋದರೆ ಬಂದ ಅವಕಾಶ ಕೈಜಾರಿ ಹೋಗಬಹುದು. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಇಲ್ಲದಿದ್ದರೆ ನಿಮ್ಮ ನಷ್ಟಕ್ಕೆ ನೀವೇ ಹೊಣೆ. ವಿಷಯಕ್ಕೆ ಹೋಗೋಣ. ಅದಕ್ಕೂ ಮುನ್ನ ಒಂದು ಸಣ್ಣ ಮಾತು. ಜ್ಯೋತಿಷ್ಯ ಅನ್ನೋದು ಒಂದು ನಿಮಗೆ ಕತ್ತಲಲ್ಲಿ ದಾರಿ ತೋರಿಸ್ತೀನಿ, ಬದಲಾಗಿ ನೀವು ನಮಗೆ ಗುರುದಕ್ಷಿಣೆ ರೂಪದಲ್ಲಿ ಕೇವಲ ಒಂದು ಸಬ್ಸ್ಕ್ರೈಬನ್ನು ಮಾಡಿ. ಯಾರು ಮನಸ್ಫೂರ್ತಿಯಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾರೋ ಅವರಿಗೆ ಈ ಪರಿಹಾರಗಳು ಶೀಘ್ರವಾಗಿ ಫಲ ನೀಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಜೈ ಮಂಗಳದೇವ ಎಂದು ಕಮೆಂಟ್ ಮಾಡಿ. ತೀವ್ರವಾದ ಮತ್ತು ಪರಿವರ್ತನಾಶೀಲ ರಾಶಿಯಾದ ವೃಶ್ಚಿಕ ರಾಶಿಯ ಆಳವಾದ ರಹಸ್ಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯ ಚಿಹ್ನೆ ಚೇಳು. ಇದು ಕೇವಲ ಒಂದು ಚಿಹ್ನೆ ಅಲ್ಲ, ಇದು ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವದ ಕನ್ನಡಿ. ಚೇಳು ಹೇಗೆ ತನ್ನನ್ನು ರಕ್ಷಿಸಿಕೊಳ್ಳಲು ಗಟ್ಟಿ ಕವಚವನ್ನು ಹೊಂದಿರುತ್ತದೆಯೋ ಹಾಗೆಯೇ ವೃಶ್ಚಿಕ ರಾಶಿಯವರು ತಮ್ಮ ಭಾವನೆಗಳನ್ನು ಮತ್ತು ದೌರ್ಬಲ್ಯಗಳನ್ನು ಹೊರ ಜಗತ್ತಿಗೆ ಕಾಣದಂತೆ ಒಂದು ನಿಗೂಢವಾದ ಮುಖವಾಡವನ್ನು ಧರಿಸಿರುತ್ತಾರೆ. ಅವರನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ, ಆದರೆ ಒಮ್ಮೆ ನೀವು ಅವರ ನಂಬಿಕೆಯನ್ನು ಗಳಿಸಿದರೆ ಅವರಿಗಿಂತ ನಿಷ್ಠಾವಂತ ಸ್ನೇಹಿತ ಮತ್ತೊಬ್ಬರಿಲ್ಲ. ಸೇಡಿಗೆ ಸೇಡನ್ನು ತೀರಿಸಿಕೊಳ್ಳುವಂಥ ಮನಸ್ಥಿತಿ ಇವರದ್ದಾಗಿರುತ್ತದೆ. ವೃಶ್ಚಿಕ ರಾಶಿಯವರು, ಇವರಿಗೆ ಒಂದು ವೇಳೆ ಯಾರಾದರೂ ಮೋಸ ಮಾಡಿದ್ರು ಅಂದರೆ ಇವರು ಅವರ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳುವವರೆಗೂ ಸಹ ಬಿಡುವುದಿಲ್ಲ. ಅಷ್ಟು ದೃಢವಾಗಿರುತ್ತಾರೆ. ಜೊತೆಗೆ ಅಷ್ಟೇ ಮೊಂಡು ಸ್ವಭಾವದವರು ಸಹ ಆಗಿರುತ್ತಾರೆ. ವೃಶ್ಚಿಕ ರಾಶಿಯವರು ಯಾರೊಬ್ಬರ ತಂಟೆ ತಕರಾರಿಗೂ ಹೋಗಲ್ಲ. ಇವರ ತಂಟೆಗೆ ಯಾರಾದರೂ ಮಿಸ್ ಆಗಿ ಬಂದರೆ ಅವರು ಖಂಡಿತವಾಗಿಯೂ ಸಹ ಅವರನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ.
ಆ ರೀತಿಯಾಗಿ ಇರುವ ಮೊಂಡ ಸ್ವಭಾವ ಇವರದ್ದು. ಹಾಗೆಯೇ ಸೇಡಿಗೆ ಸೇಡನ್ನು ತೀರಿಸಿಕೊಳ್ಳದೆ ಬಿಡುವ ಪ್ರಶ್ನೆಯೇ ಇಲ್ಲ. ನೀವೆಲ್ಲ ಕೇಳುತ್ತೀರಿ, ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ ಅನ್ನೋ ರೀತಿ ಈ ವೃಶ್ಚಿಕ ರಾಶಿಯವರು ಅದು ಎಷ್ಟೇ ದಿನಗಳಾದರೂ ಸಹ ಕಾದು ಸೇಡಿಗೆ ಸೇಡು ಎನ್ನುವ ರೀತಿಯಲ್ಲಿ ಇವರ ಕೆಲಸವನ್ನು ಮುಗಿಸುತ್ತಾರೆ. ಇವರಿಗೆ ಯಾರಾದರೂ ಬೇಜಾರು ಮಾಡಿದರೆ, ನಂಬಿಕೆ ದ್ರೋಹ ಮಾಡಿದರೆ ಅವರಿಗೆ ಸೇಡು ತೀರಿಸಿಕೊಳ್ಳುವ ತನಕ ಬಿಡೋದೇ ಇಲ್ಲ. ವೃಶ್ಚಿಕ ರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿ ಕುಜ ಅಂದರೆ ಮಂಗಳದೇವ. ಗ್ರಹಗಳ ಬದಲಾವಣೆಯು ನಿಮಗೆ ಅನಿರೀಕ್ಷಿತ ಧನಲಾಭ ಮತ್ತು ಅಧಿಕಾರವನ್ನು ತಂದುಕೊಡಲಿದೆ. ಇಷ್ಟು ದಿನ ಹಣಕ್ಕಾಗಿ ಪರದಾಡಿದ ಕೈಗಳಲ್ಲಿ ಲಕ್ಷ್ಮಿ ತಾಂಡವಾಡಲಿದ್ದಾಳೆ. ಆದರೆ ನೆನಪಿಡಿ, ವೃಶ್ಚಿಕ ರಾಶಿಯವರಿಗೆ ಕೋಪವೇ ಶತ್ರು. ನೀವು ಕೋಟ್ಯಾಧಿಪತಿ ಆಗಬೇಕು ಅಂದರೆ ಈ ಕೆಳಗಿನ 5 ರಹಸ್ಯ ಸೂತ್ರಗಳನ್ನು ಚಾಚೂ ತಪ್ಪದೆ ಪಾಲಿಸಬೇಕು. ಮೊದಲನೇ ರಹಸ್ಯ, ತಾಮ್ರದ ಚಮತ್ಕಾರ. ಹೌದು, ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಗ್ರಹಕ್ಕೆ ತಾಮ್ರ ಅಂದರೆ ಪಂಚಪ್ರಾಣ. ನಿಮ್ಮ ಆರೋಗ್ಯ ಮತ್ತು ಆಯಸ್ಸು ಬುದ್ಧಿಯಾಗಲು ಒಂದು ತಾಮ್ರದ ಲೋಟದಲ್ಲಿ ರಾತ್ರಿ ನೀರು ತುಂಬಿಡಿ. ಬೆಳಿಗ್ಗೆ ಎದ್ದ ತಕ್ಷಣ ಆ ನೀರನ್ನು ಕುಡಿಯಿರಿ ಮತ್ತು ಸಾಧ್ಯವಾದರೆ ಒಂದು ಶುದ್ಧ ತಾಮ್ರದ ಕಡಗವನ್ನು ನಿಮ್ಮ ಬಲಗೈಗೆ ಧರಿಸಿ. ಇದು ನಿಮ್ಮ ರಕ್ತವನ್ನು ಶುದ್ಧಿ ಮಾಡುವುದಲ್ಲದೆ ನಿಮ್ಮಲ್ಲಿರುವ ಸೋಮಾರಿತನವನ್ನು ಓಡಿಸಿ ಚುರುಕುತನ ನೀಡುತ್ತದೆ. ದುಡ್ಡು ಮಾಡೋಕೆ ಬೇಕಾದ ಎನರ್ಜಿ ಇದರಿಂದಲೇ ಬರೋದು. ಎರಡನೇ ರಹಸ್ಯ, ದಕ್ಷಿಣ ದಿಕ್ಕಿನ ದೋಷ. ಇದಂತೂ ತುಂಬ ವಿಶೇಷ ಪರಿಹಾರ. ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಲ್ಲಬೇಕು ಅಂದರೆ ವಾಸ್ತು ಮುಖ್ಯ. ವೃಶ್ಚಿಕ ರಾಶಿಯವರಿಗೆ ದಕ್ಷಿಣ ದಿಕ್ಕು ಬಹಳ ಮುಖ್ಯ. ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಯಾವುದೇ ಕಾರಣ ಭಾರವಾದ ಕಸ, ಒಡೆದ ಕನ್ನಡಿ ಅಥವಾ ನಿಂತು ಹೋದ ಗಡಿಯಾರ ಇರಬಾರದು. ದಕ್ಷಿಣದ ಗೋಡೆಗೆ ಒಂದು ಕೆಂಪು ಬಣ್ಣದ ಬಲ್ಬ್ ಹಾಕಿ ಅಥವಾ ಕೆಂಪು ಹೂವಿನ ಗಿಡವನ್ನಿಡಿ. ಇದು ಕುಜನ ಅನುಗ್ರಹವನ್ನು ನೇರವಾಗಿ ನಿಮ್ಮ ಮನೆಗೆ ಎಳೆದು ತರುತ್ತದೆ. ಸಾಲಗಳು ತಾನಾಗಿಯೇ ತೀರುತ್ತದೆ. ಮೂರನೇ ರಹಸ್ಯ, ಸಿಹಿ ಹಂಚುವ ತಂತ್ರ. ವೃಶ್ಚಿಕ ರಾಶಿಯವರ ಮಾತು ಕೆಲವೊಮ್ಮೆ ವಿಷದ ಹಾಗೆ ಇರುತ್ತದೆ. ಇದರಿಂದಲೇ ಸಂಬಂಧಗಳು ಹಾಳಾಗುವುದು. ಇದನ್ನು ಸರಿಪಡಿಸಲು ಮತ್ತು ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡಲು ಒಂದು ತಂತ್ರ ಇದೆ. ಪ್ರತಿ ಮಂಗಳವಾರ ನಿಮ್ಮ ಕೈ ತಯಾರ ಕೆಂಪು ಬಣ್ಣದ ಸಿಹಿಯನ್ನು, ಉದಾಹರಣೆಗೆ ಬೆಲ್ಲದ ಪಾಯಸ ಅಥವಾ ಕೆಂಪು ಲಡ್ಡು ಮಾಡಿ ಬಡವರಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ಹಂಚಿ. ನೀವು ಎಷ್ಟು ಸಿಹಿ ಹಂಚುತ್ತೀರೋ ನಿಮ್ಮ ಜೀವನದಲ್ಲಿ ಅಷ್ಟು ನೆಮ್ಮದಿ ಹೆಚ್ಚಾಗುತ್ತದೆ. ಇದು ಅನುಭವದ ಮಾತು. ನಾಲ್ಕನೇ ರಹಸ್ಯವೇ ಯಶಸ್ಸು. ಕುಂಭರಾಶಿಯವರ ಹಾಗೆ ನಿಮಗೂ ಕೂಡ ಈ ನಿಯಮ ಅನ್ವಯಿಸುತ್ತದೆ. ವೃಶ್ಚಿಕ ರಾಶಿಯವರು ತೀರಾ ಭಾವಜೀವಿಗಳು. ಖುಷಿಯಾದರೆ ಎಲ್ಲವನ್ನ ಹೇಳಿಬಿಡ್ತೀರಾ. ನೀವು ಎಲ್ಲಿಯವರೆಗೂ ಗೆಲ್ಲುವುದಿಲ್ಲವೋ ಅಲ್ಲಿಯವರೆಗೂ ನಿಮ್ಮ ಪ್ಲಾನ್ಗಳನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಪ್ರಗತಿಯನ್ನು ತಡೆಯಲು ಕಾಯುವವರೇ ಹೆಚ್ಚು. ನಿಮ್ಮ ಮುಂದಿನ ನಡೆ ಏನೆಂದು ನಿಮ್ಮ ಎಡಗೈಗೂ ಗೊತ್ತಾಗಬಾರದು. ಸೈಲೆಂಟ್ ಆಗಿ ಕೆಲಸ ಮಾಡಿ ರಿಸಲ್ಟ್ ಬಂದಾಗ ಜಗತ್ತೇ ತಿರುಗಿ ನೋಡಲಿ. ಐದನೇ ಮತ್ತು ಅಂತಿಮ ರಹಸ್ಯ, ಹನುಮಾನ್ ಸೇವೆ. ವೃಶ್ಚಿಕ ರಾಶಿಯವರಿಗೆ ಕಾಡುವ ಭಯ, ಆತಂಕ ಮತ್ತು ಕೋರ್ಟ್ ಕೇಸ್ಗಳಿಂದ ಮುಕ್ತಿ ಹಾಗಿದ್ರೆ ಹನುಮಂತನ ಪಾದವನ್ನು ಹಿಡಿಯಿರಿ. ಪ್ರತಿ ಮಂಗಳವಾರ ಅಥವಾ ಶನಿವಾರ ಹನುಮಾನ್ ಚಾಲಿಸ ಓದಿ. ಸಾಧ್ಯವಾದರೆ ಕೋತಿಗಳಿಗೆ ಬಾಳೆಹಣ್ಣು ಕೊಡಿ ಅಥವಾ ಬೀದಿ ನಾಯಿಗಳಿಗೆ ಆಹಾರ ಹಾಕಿ. ಪ್ರಾಣಿ ಸೇವೆ ಮಾಡಿದರೆ ನಿಮ್ಮ ಜಾತಕದಲ್ಲಿರುವ ಎಲ್ಲ ದೋಷಗಳು ಕೂಡ ಸುಟ್ಟು ಕರಕಲಾಗುತ್ತವೆ. ಶಕ್ತಿ ದೇವತೆಗಳ ಆರಾಧನೆ ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ಈ ರಾಶಿಯವರು ಹೇಗೆ ಅಂದರೆ, ಜೀವನವನ್ನು ಚೆನ್ನಾಗಿ ಇಟ್ಕೋಬೇಕು, ನಮಗಿರುವ ಇದು ಒಂದೇ ಜೀವನ, ಚೆನ್ನಾಗಿ ತಿಂದು ಉಂಡು ಸಾಯೋಣ ಅನ್ನೋ ಥರ ಈ ವೃಶ್ಚಿಕ ರಾಶಿಯವರು ಇದನ್ನೇ ಯೋಚನೆ ಮಾಡ್ತಿರ್ತಾರೆ. ಹಾಗಾಗಿ ಇವರು ಜೀವನದಲ್ಲಿ ತುಂಬ ಕಷ್ಟಗಳನ್ನು ಪಡ್ತಾರೆ. ಯಾಕಂದರೆ ಹಣವನ್ನು ಯಾವುದೇ ಕಾರಣಕ್ಕೂ ಸೇವ್ ಮಾಡಲ್ಲ. ಅವರ ಹತ್ತಿರ ಇರುವ ಹಣಕ್ಕಿಂತ ಇನ್ನೂ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಾರೆ. ಈ ವೃಶ್ಚಿಕ ರಾಶಿಯವರು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡ್ತಾರೆ. ಇವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡೋದನ್ನು ನೋಡಿಬಿಟ್ರೆ ಜನಗಳು ಇವರನ್ನು ಮಾತನಾಡಿಸಲು ಹಿಂದೆ ಮುಂದೆ ನೋಡ್ತಾರೆ. ಜನಗಳಿಗೆ ಒಳಗೊಂದು ಹೊರಗೊಂದು ಮಾತನಾಡುವಂಥವರೇ ಜಾಸ್ತಿ ನಂಬುತ್ತಾರೆ. ಆದರೆ ಇವರು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರಲ್ಲ, ಹಾಗಾಗಿ ಜನರು ಇವನಿಗೆ ಅಹಂಕಾರ, ದುರಹಂಕಾರ ಅನ್ನೋ ಥರನೇ ಯೋಚನೆ ಮಾಡಿಬಿಟ್ಟು ಇವರನ್ನು ತಪ್ಪಾಗಿ ತಿಳ್ಕೊಂಡು ಬಿಡುತ್ತಾರೆ. ಹಾಗೆಯೇ ಹಿತಶತ್ರುಗಳು ಅಂದರೆ ಸಂಬಂಧಿಕರೇ ಇವರಿಗೆ ತೊಂದರೆಗಳನ್ನು ಕೊಡ್ತಿರ್ತಾರೆ. ವೃಶ್ಚಿಕ ರಾಶಿಯವರು ಇವರ ಜೀವನದಲ್ಲಿ ಯಾವಾಗಲೂ ಕಾನ್ಫಿಡೆನ್ಸ್ ಆಗಿರ್ತಾರೆ. ಆದರೆ ಜೀವನದ ಉದ್ದಕ್ಕೂ ಇವರಿಗೆ ತೊಂದರೆಗಳೇ ಹೆಚ್ಚು. ಆದಷ್ಟು ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಹಾಗೂ ಹಣದ ಖರ್ಚನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಳಿ. ಅವಶ್ಯಕತೆ ಇದ್ದರೆ ಮಾತ್ರ ಖರೀದಿ ಮಾಡಿ ಎಂದು ಹೇಳ್ತಾ, ಪ್ರತಿಯೊಬ್ಬರ ಸಲಹೆಯನ್ನು ಪಡೆದು ಅಂತಿಮವಾಗಿ ನಿರ್ಧಾರ ಕೈಗೊಳ್ಳಿ. ಎಲ್ಲ ಒಳ್ಳೆಯದಾಗುತ್ತದೆ. ಆದಷ್ಟು ತಾಳ್ಮೆಯಿಂದ ಇರಿ. ಪ್ರತಿಯೊಬ್ಬರಿಗೂ ಅದೃಷ್ಟ ಅನ್ನೋದು ಬಂದೇ ಬರುತ್ತದೆ. ಬಂದ ಅದೃಷ್ಟವನ್ನು ಸದುಪಯೋಗ ಪಡಿಸಿಕೊಂಡು ಒಳ್ಳೆಯ ಜೀವನ ನಿಮ್ಮದಾಗಲಿ. ಇದು ನನ್ನ ಹಾರೈಕೆ.
ಸ್ನೇಹಿತರೆ, ಈ ವರ್ಷ ವೃಶ್ಚಿಕ ರಾಶಿಯವರ ಪಾಲಿಗೆ ಸುವರ್ಣ ಯುಗ. ಆದರೆ ನಾನು ಹೇಳಿದ ಈ 5 ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿ ನಂಬಿಕೆ ಇದ್ದರೆ ಮಾತ್ರ ದೇವಬಲ ನಿಮ್ಮ ಕಷ್ಟಗಳು ದೂರವಾಗಲಿ, ನಿಮ್ಮ ಮನೆಯಲ್ಲಿ ನಗು ತುಂಬಿರಲಿ ಅಂತ ಹಾರೈಸ್ತೀನಿ. ಇಷ್ಟೆಲ್ಲ ರಹಸ್ಯಗಳನ್ನು ಉಚಿತವಾಗಿ ತಿಳಿಸಿಕೊಟ್ಟಿದ್ದೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ವೃಶ್ಚಿಕ ರಾಶಿಯ ಕನಿಷ್ಠ 5 ಜನ ಸ್ನೇಹಿತರಿಗಾದರೂ ಶೇರ್ ಮಾಡಿ. ಒಳ್ಳೆಯದನ್ನು ಹಂಚಿದರೆ ಒಳ್ಳೆಯದಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಆಂಜನೇಯ.